ಬೆಳಗಿನ ಜಾವ 4 ಗಂಟೆ ರೈಡ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಂಕಲ್ಲಿ ಫುಲ್ ಟ್ಯಾಂಕ್ ಹಾಕಿಸಿ ಹೊರಡೋಣ. ನಮಸ್ಕಾರ ಗುರು, ಇಲ್ಲೇ ಬಂದ್ವಿ, ರೈಡ್ ಸ್ಟಾರ್ಟ್ ಆಯಿತು. ದೇವರಿಗೆ ಕೈ ಮುಕ್ಕೊಳ್ಳೋಣ ಅಂತ ಬಂದೆ. ನೀವು ಹಂಗೆ ಕೈ ಮುಕ್ಕೊಂಬಿಡಿ. ಕೈ ಮುಕ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ. ಪೆಟ್ರೋಲ್ ಹಾಕ್ಸಿಲ್ಲ, ಪೆಟ್ರೋಲ್ ಹಾಕ್ಸೋಣ. ಫುಲ್ ಟ್ಯಾಂಕ್ ಪೆಟ್ರೋಲ್ ಆಯಿತು. ಇವೇನು ಬಿಡ್ರಿ ಸೌಕಾರ ಮಂದಿ. ಇನ್ನೇನು ನೋಡೋಣ, ಮೈಸೂರು ರೋಡ್ ಮೇಲೆ ಸಿಗೋಣ ಎಲ್ಲರೂ ಬ್ರೇಕ್ ಆಗ್ತದ. ಆಗಿದೆ. ಇಲ್ಲಿ ಹೋಗೋಣ ಅಂದರೆ ಇಷ್ಟು ಬೇಗ ತೆಗ್ದಿಲ್ಲ. ಹೋಗೋಣ ಅಂತ ಅಲ್ಲ, ಆನ್ ದ ವೇ ಸಿಕ್ತಲ್ಲ, ಅಟ್ಲೀಸ್ಟ್ ಹೋಗೋದಾಗಿತ್ತು. ಟೈಮ್ ಇನ್ನೂ ಜಲ್ದಿ ಬಂದಿದ್ದೀನಿ. ನೋಡೋಣ, ಇಲ್ಲಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇನ್ ಕೇಸ್ ಏನಾದ್ರು ಸಿಕ್ಕಿದ್ರೆ ಹೋಗ್ಬಿಟ್ಟು ಬರೋಣ. ನೋಡ್ತಿದ್ದೀರಲ್ಲ, ನಿಮ್ಗೇನಾದ್ರು ಗೊತ್ತಾಯ್ತು ಏನಂತ? ನಾನು ಚಿಕ್ಕ ವಯಸ್ಸಿಂದ ಮೈಸೂರಿಗೆ ಬರ್ತಾ ಇದ್ದೀನಿ ಅವಾಗ ಹಾಲಿಡೇಸಲ್ಲಿ. ಬಟ್ ಇದ್ರೊಳಗಡೆ ಏನಾಯ್ತು ಅಂತ ಒಂದ್ಸತಿನೂ ನೋಡಿಲ್ಲ. ಒಂದ್ಸತಿ ಯಾರ್ದೋ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೋಡಿದ್ದೆ, ಒಂದ್ಸತಿ ಹೋಗ್ಲೇಬೇಕು. ಏನಂತೀರಾ? ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಮೈಸೂರಿಗೆ ಬಂದಾಯ್ತು. ಮೈಸೂರಿಗೆ ಬಂದಾದ್ಮೇಲೆ ಇನ್ನೆಲ್ಲಿ ಅಂತನಾ? ಬನ್ನಿ ತೋರಿಸ್ತೀನಿ, ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಇವತ್ತು. ಕೊನೆಗೂ ಯಾರೋ ಟೋಲ್ಗೆ ಬಂದ್ವಿ. ನನಗೆ ಕಾಫಿ ಕುಡಿತಾ ನಿಮ್ಗೊಂದು ತೋರಿಸ್ಬೇಕು. ಹಂಗೆ ನೋಡಿ, ಇಲ್ಲಿ ನೋಡಿ ಗಾಡಿ ಮೇಲೆ ಎಷ್ಟು ನೋಡ ಸುತ್ತಾಗಿರೋದು. ಹಂಗೆ ಹೆಲ್ಮೆಟ್ ಮೇಲೆ ನೋಡಿ ಎಷ್ಟೊಂದಿದೆ. ಇವಾಗ ಕ್ಲೀನ್ ಮಾಡ್ಬೇಕು ಇವೆಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಾಫಿ ತೊಗೊಂಡ್ವಿ, ಅಷ್ಟೊಂದೇನು ಚೆನ್ನಾಗಿಲ್ಲ. ಅದೇನೋ ಮಿಷಿನಲ್ಲಿ ಕೊಟ್ಟ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಇವ್ರು ಸಖತ್ತಾಗೈತೆ. ಇಲ್ಲಿ ಎಷ್ಟು ಚೆನ್ನಾಗೈತಿ, ಅಲ್ಲಿ ಹೋದಾಗ ಹಿಂಗೆ ಗೆಸ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ತಮ್ಮನೇಲಿ ಗೊತ್ತಾಗಿರುತ್ತೆ ಎಲ್ಲ ಅಂತ. ಆದರೂ ಸಖತ್ತಾಗೈತಲ್ಲ ವ್ಯೂ ಇಲ್ಲಿಂದ. ಅದು ರೀಚ್ ಆದ್ಮೇಲೆ ಸಖತ್ತಾಗಿರುತ್ತೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಸೂಪರ್. ಈಗ ಗೊತ್ತಾಗಿರ್ಬೋದು ನಾನು ಎಲ್ಲ ಹೋಗಿದ್ದೀನಿ ಅಂತ ಅಲ್ಲ. ಬನ್ನಿ, ಇನ್ನೂ ಓಪನ್ ಆಗಿಲ್ಲ. 8:30ಗೆ ಓಪನು. ಇನ್ನು 7:44 ಆಗಿದೆ. ನೋಡೋಣ ಒಳಗಡೆ ಹೋಗಿ. ಎಕ್ಸೈಟ್ ಆಗಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಹುಡುಗರು ವ್ಯೂ ಹೆಂಗಿದೆ? ಚಿಂದಿ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೂಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಅಲಾ 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 ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಆಯ್ಲಾ ಸೋಲು ಗೆಲುವು ಈ ಜೀವ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ. ಅಲ್ಲಿ ಇವಾಗ ಕಾಣಿಸ್ತಲ್ಲ ಎಲ್ಲಿಗೆ ಬಂದಿದ್ದೀನಿ ಅಂತ? ಹಿಮಾಲಯದ ಗೋಪಾಲ ಸ್ವಾಮಿ. 8:30ಗೆ ಬರಬೇಕಾಗಿತ್ತು, ಅರ್ಧ ಅವರ್ ಜಲ್ದಿನೇ ಬಂದಿದ್ದೀನಿ. ಇಲ್ಲೇ ಅಂಗಡಿ ಹತ್ರ ಬಂದಿದ್ದೀನಿ. ಇಲ್ಲೇ ಹೆಲ್ಮೆಟ್ ಇಕ್ಬೋದಂತೆ. ಹಂಗೆ ಸ್ವಲ್ಪ ನಾಷ್ಟಾಗಿ ಇಷ್ಟ ಮಾಡ್ಕೊಂಡು ಹೋಗ್ಬೋದು. ನೋಡೋಣ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಶನಿವಾರ ಭಾನುವಾರ ಜಾಸ್ತಿ ಬರುತ್ತೆ ಬಸ್ಸು. ಬಂದಿದ್ದೆ ಆಲ್ಮೋಸ್ಟ್ 7:30 ಹಂಗೆ ಬಂದಿದ್ದೆ. ಸೊ ಅಲ್ಲೇ ಹೆಲ್ಮೆಟ್ ಇಕ್ಬಿಟ್ಟು ಹೋಗೋಣ ಅಂತ ಹೋದೆ. ಬರೋ ಜನ ಇದ್ದರು ಆಲ್ಮೋಸ್ಟ್ ಅಲ್ಲಿ ನಾನು ನಾಷ್ಟ ಮುಗಿಸೋ ಅಷ್ಟೊತ್ತಿಗೆ. ಸೊ ಟಿಕೆಟ್ ಪ್ರೈಸ್ ಬಂದು 60 ರೂಪೀಸು. ಹಾಗೆ ಲೈಕ್ ಯಾರ್ಯಾರು ಆಧಾರ್ ಕಾರ್ಡ್ ಇಟ್ಕೊಂಡ್ಬಂದಿರ್ತಾರೆ ಅವರು ಹೋಗ್ಬೋದು. ಸೊ ನೋ ಪ್ರಾಬ್ಲಮ್. ಸೊ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿದ್ದು ಅಲ್ಲೊಂದು ಆನೆ ಬಂತು. ಸೊ ನಿಮ್ಗೆ ತೋರಿಸ್ತೀನಿ ಎಲ್ಲಿ ಬರುತ್ತೆ ಅಂತ ಆನೆ. ಲೈಕ್ ಕಾರ್ಡಲ್ಲಿ ನೋಡಿದ್ರೆ ಥ್ರಿಲ್ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು ಆನೆ. ಒಂದು ರೇಂಜಿಗೆ ರಶ್ ಇರಲ್ಲ. ಲೈಕ್ 3-4 ಬಸ್ಸಸ್ ಬರುತ್ತೆ ಅಟ್ ಎ ಟೈಮು. ಸೊ ಒಂದು ಬಸ್ ಆದಮೇಲೆ ಇನ್ನೊಂದು ಬಸ್ ಬರ್ತಾನೆ ಇರುತ್ತೆ. ಸೊ ಲೈಕ್ ಏನೋ ಬಸ್ ಇಲ್ಲ ಅನ್ನೋ ನೆಸೆಸಿಟಿ ಇರಲ್ಲ. ಸೊ ಅಲ್ಲಿ ಅದು ಒಳಗಡೆ ಹೋದ್ಮೇಲೆ ವ್ಯೂ ನೋಡಬೇಕು, ಸಕ್ಕತ್ತಾಗಿತ್ತು. ಸೊ ಇಲ್ಲೇ ನಿಮ್ಗೆ ಆನೆ ಕಾಣಿಸುತ್ತೆ, ತೋರಿಸ್ತೀನಿ. ನೀವಲ್ಲಿ ಲೈಕ್ ನೋಡ್ಬೋದು. ಅಲ್ಲಿ ಸ್ಲೋ ಮಾಡಿದ್ದೀನಿ ವೀಡಿಯೋನ. ಅಲ್ಲಿ ನೀವು ಲೆಫ್ಟ್ ಸೈಡ್ ನೋಡಿದ್ರೆ 2 ಆನೆ ಕಾಣಿಸುತ್ತೆ.
ಒಂದು ಆನೆ ಕಾಣಿಸ್ಬೋದು ನೀಟಾಗಿ, ಇನ್ನೊಂದು ಆನೆ ಕಾಣಿಸಲ್ಲ. ಅಲ್ಲಿ ಕಾಣಿಸಿದ್ರೆ ನೋಡ್ಬೋದು ನೀವು ಅಲ್ಲಿ. ಆನೆ ಚೆನ್ನಾಗಿದೆ, ಕಾಡಾನೆ ಅಲ್ವಾ, ಸೂಪರಾಗಿದೆ. ಡ್ರೈವಿಂಗ್ ಮಾತ್ರ ಡ್ರೈವರ್ ಅನ್ನೊಂದು ಸಖತ್ತಾಗಿತ್ತು. ಸೊ ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ದೇವಸ್ಥಾನ ಬಂತು. ಇಲ್ಲಿ ಮಂಜಿಲ್ಲ, ಆಲ್ಮೋಸ್ಟ್ ಹಂಗೆ ಹೋಗ್ತಾ ಇದ್ದ ನೋಡಿ ಎಷ್ಟು ಮಂಜಿದೆ. ಏನು ಸೈಕಾಗೈತೆ ಗುರು ಲೊಕೇಶನು ಮಾತ್ರ ಆಗಂತೂ ಸಖತ್ತಾಗೈತೆ. ಫಾಗ್ ಮಾತ್ರ ತುಂಬ ಇತ್ತು, ನಿಮಿಷಕ್ಕೂ ಚೇಂಜ್ ಆಗ್ತಾಯಿತ್ತು. ಬಿಸಿಲು ಬರೋದು, ಫಾಗ್ ಬರೋದು ತುಂಬ ಚೆನ್ನಾಗಿತ್ತು. ಸೊ ನಾನು ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದೆ ಬಂದೀಪುರ. ಅದು ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಏನು ಪ್ರಾಣಿ ನೋಡಿದೆ ಅಂತ. ಸೊ ನೋಡಿ. ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು ಭಾನುವಾರ ಅಂತೂ ತುಂಬ ಜನ ಬರ್ತಾರೆ. ನಂದು ಆಲ್ರೆಡಿ ಆಯಿತು ನೋಡಿ, ಈಗ ಎಷ್ಟುದಲ್ಲ ಏನಿದೆ ಆಲ್ರೆಡಿ. ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾಯ್ತಲ್ಲ, ಬಂಡೀಪುರ ಟೈಗರ್ ರಿಸರ್ವ್.